ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕರ ಕುರಿತಾಗಿ ಸುಲಭ 10 ಸಾಲುಗಳು ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಒಂದು ಪ್ರಬಂಧ ಬೇಕು, ಯಾವ ರೀತಿಯ ಭಾಷಣ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ಸಾಲು ಮರದ ತಿಮ್ಮಕ್ಕರವರು ಸಾಲು ಮರದ ತಿಮ್ಮಕ್ಕರವರು ಕರ್ನಾಟಕದ ಪರಿಸರ ಪ್ರೇಮಿ. ಸಾಲು ಮರದ ತಿಮ್ಮಕ್ಕರವರು ಕರ್ನಾಟಕದ ಪರಿಸರ ಪ್ರೇಮಿ. ಎರಡನೇ ಪಾಯಿಂಟ್ ನೋಡಿ, ಅವರು ಮರಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಓಕೆನಾ? ಅದ ನಂತರ ಮೂರನೇ ಪಾಯಿಂಟ್, ಅವರು ಅನೇಕ ಆಲದ ಮರಗಳನ್ನು ನೆಟ್ಟರು. ನಾಲ್ಕನೇ ಪಾಯಿಂಟ್, ಮರಗಳನ್ನು ತಮ್ಮ ಮಕ್ಕಳಂತೆ ಅವರು ನೋಡಿಕೊಂಡರು. ಓಕೆ. ಅದ ನಂತರ ಐದನೇ ಪಾಯಿಂಟ್ ನೋಡಿ, ಅವರು ಪ್ರತಿದಿನ ಮರಗಳಿಗೆ ಪತಿಯೊಂದಿಗೆ ನೀರು ಹಾಕುತ್ತಿದ್ದರು. ಓಕೆ. ಅದಾದ ನಂತರ ಆರನೇ ಪಾಯಿಂಟ್ ನೋಡಿ, ಅವರಿಂದ ರಸ್ತೆ ಬದಿಗಳು ಹಸಿರಾಗಿವೆ. ಓಕೆನಾ? ಆ ನಂತರ ಏಳನೇ ಪಾಯಿಂಟ್, ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ. ಓಕೆ. ಅನಂತರ ಎಂಟನೇ ಪಾಯಿಂಟ್, ಎಲ್ಲರೂ ಅವರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ. ಓಕೆನಾ? ಎಲ್ಲರೂ ಅವರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ. ಒಂಬತ್ತನೇ ಪಾಯಿಂಟ್ ನೋಡಿ ಮಕ್ಕಳೇ, ಅವರು ನಮಗೆ ಪರಿಸರವನ್ನು ಕಾಪಾಡುವ ಪಾಠ ಕಲಿಸುತ್ತಾರೆ. ಓಕೆನಾ? ಅವರು ನಮಗೆ ಪರಿಸರವನ್ನು ಕಾಪಾಡುವ ಪಾಠ ಕಲಿಸುತ್ತಾರೆ. ಆ ನಂತರ 10ನೇ ಪಾಯಿಂಟ್ ನೋಡಿ, ಕೊನೆಯ ಪಾಯಿಂಟ್, ನಾವು ಒಂದು ಗಿಡ ನೆಟ್ಟು
ಬೆಳೆಸೋಣ ಬೆಳೆಸೋಣ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Bye bye.